ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾಃ ಪಾಂಡವಶ್ಚೈವ ಕಿಮಕುರ್ವತ ಸಂಜಯ. ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡುವ ಉದ್ದೇಶದಿಂದ ಸೇರಿರುವ ನನ್ನವರಾದ ಕೌರವರು ಮತ್ತು ಪಾಂಡವರು ಏನನ್ನು ಮಾಡಿದರು ಸಂಜಯ ಎಂಬುದಾಗಿ ಧೃತರಾಷ್ಟ್ರ ಸಂಜಯನನ್ನು ಕೇಳುತ್ತಾನೆ. 18 ಅಕ್ಷೋಹಿಣಿ ಸೈನ್ಯ ಯುದ್ಧಕ್ಕೆ ಸಿದ್ಧವಾಗಿ ನಿಂತಿರುವ ಕುರುಕ್ಷೇತ್ರವನ್ನು ಇಲ್ಲಿ ಧರ್ಮಕ್ಷೇತ್ರ ಎಂದು ಧೃತರಾಷ್ಟ್ರ ಉಲ್ಲೇಖಿಸುತ್ತಾನೆ. ವೇದದಲ್ಲೇ ಅದೊಂದು ಪವಿತ್ರವಾದ ಸ್ಥಳ ಎಂದು ಉಲ್ಲೇಖವಿದೆ. ರಾಜ ಮಹಾರಾಜರು ಋಷಿಮುನಿಗಳು ನೂರಾರು ಯಾಗಗಳನ್ನು ಮಾಡಿದ ಪವಿತ್ರ ಭೂಮಿಯದು. ಶ್ರೇಷ್ಠನಾದ ಕುರುಚಕ್ರವರ್ತಿ ಧಾರ್ಮಿಕ ಉದ್ದೇಶಕ್ಕಾಗಿ ತನ್ನ ಪ್ರಾಣ ಮತ್ತು ಶರೀರವನ್ನು ಅರ್ಪಣೆ ಮಾಡಿಕೊಂಡಂತಹ ಪವಿತ್ರ ಸ್ಥಳ. ಇದೀಗ ಸ್ವತಃ ಧರ್ಮದ ಜನಕನೆನಿಸಿರುವ ಭಗವಾನ್ ಶ್ರೀಕೃಷ್ಣನೇ ಧರ್ಮಿಷ್ಠರಾದ ಪಾಂಡವರ ಪರವಹಿಸಿ ಬಂದು ನಿಂತಿರುವಂತಹ ಜಾಗ. ಈ ಎಲ್ಲ ಕಾರಣಗಳಿಂದ ರಣಭೂಮಿಯಾದ ಕುರುಕ್ಷೇತ್ರ ಧರ್ಮಕ್ಷೇತ್ರ ಎಂದೆನಿಸಿಕೊಂಡಿತ್ತು.